ಹಾಯ್ ಹಲೋ ವೀಕ್ಷಕರೇ, ಹೋಮ್ ರೆಸಿಪಿ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸೀಸನ್ ಸ್ಪೆಷಲ್ ಅವರೆಕಾಳು ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನೋವಂಥ ಸಾಂಬಾರು ಅಂತಲೇ ಹೇಳ್ಬೋದು. ಬನ್ನಿ, ನಾನು ಯಾವ ರೀತಿ ಅವರೆಕಾಳು ಸಾಂಬಾರನ್ನ ಮಾಡ್ತೀನಿ ಅನ್ನೋದು ತೋರಿಸ್ಕೊಡ್ತೀನಿ. ಸಿಂಪಲ್ಲಾಗಿ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ. ನಾನು ಮೀಡಿಯಮ್ ಸೈಜ್ದು ಈರುಳ್ಳಿ ಮತ್ತು ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ. ಹಾಗೆ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಹುರಿಗಡಲೆ, ಹಾಗೆ ಚಕ್ಕೆ, ಲವಂಗ, ಗಸಗಸೆ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧದಿಂದ ಮುಕ್ಕಾಲು kg ಅವರೆಕಾಳನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಸೊ ನಾನು ರೆಡಿ ಮಾಡ್ಕೊಂಡಿರೋಂಥ ಮಸಾಲೆನ ರುಬ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಲವಂಗ, ಚಕ್ಕೆ, ಹಾಗೆ ಟೊಮೊಟೊ, ಕಡಲೆ, ಗಸಗಸೆ ಎಲ್ಲ ಒಟ್ಟಿಗೆ ರುಬ್ಕೋತಾ ಇದ್ದೀನಿ ಕಾಯಿ ಹಾಕಿ. ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಕೂಡ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ಬೇಗ ಆಗಲಿ ಅಂತ ಹೇಳಿಬಿಟ್ಟು ಒಟ್ಟಿಗೆ ಮಸಾಲೆ ಮಾಡ್ಕೊತೀನಿ ನಾನು ಆದಷ್ಟು. ಸೊ ನೀವು ಟೈಮ್ ಇತ್ತಂದರೆ ಈರುಳ್ಳಿ ಮಸಾಲೆ ಹಾಗೆ ಕಾಯಿ ಮಸಾಲೆ ಸಪ್ರೇಟ್ ಮಾಡಿ ಕೂಡ ಮಾಡ್ಬೋದು. ಬಟ್ ಈ ರೀತಿ ಮಾಡೋದ್ರಿಂದ ಬೇಗ ಕೂಡ ಆಗುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ, ನೋಡ್ತಾ ಇರ್ಬೋದು. ಫಸ್ಟು ತರ್ತರಿಯಾಗಿ ರುಬ್ಕೊಂಡು ಅದಾದಮೇಲೆ ನೀರನ್ನ ಸೇರಿಸ್ಕೊಂಡು ಅದ್ರ ಜೊತೆಗೆ ಸಾಂಬಾರು ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ. ನೀವು ಧನಿಯಾ ಪುಡಿ, ಸಾಂಬಾರು ಮತ್ತು ಖಾರದ ಪುಡಿ ಇದ್ದರೆ ಅದನ್ನು ಕೂಡ ಸೇರಿಸ್ಕೋಬೋದು. ಇಲ್ಲ ಅಂತಂದರೆ ಮಸಾಲ ಪೌಡರ್ ಏನು ಮಾಡ್ಕೊಂಡಿರ್ತೀರಲ್ವ, ಹುಳಿ ಪುಡಿ, ಅದನ್ನೇ ಸೇರಿಸ್ಕೊಂಡು ನಾವು ರುಬ್ಕೋಬೋದು. ನಾನಿಲ್ಲಿ ಅವರೆಕಾಳು ಸಾಂಬಾರು, ಹುಳಿ ಸಾಂಬಾರುಗಳಿಗೆಲ್ಲ ಮೊದಲೇ ಹುಳಿ ಪುಡಿನ ಮನೆಯಲ್ಲೇ ಮಾಡಿಟ್ಕೊಂಡಿರ್ತೀವಿ. ಆ ಒಂದು ಹುಳಿ ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತೊಂದು ಕಡೆಯಲ್ಲಿ ಒಂದು ಕುಕ್ಕರ್ನ ಬಿಸಿ ಇಟ್ಕೊಂಡು ಅದ್ರ ಜೊತೆಗೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 1 ನಿಮಿಷ ಫ್ರೈ ಆದ ನಂತರ ನಾವು ತೊಳೆದಿಟ್ಕೊಂಡಿರೋಂಥ ಅವರೆಕಾಳನ್ನ ಹಾಕ್ಕೊಂಡು ಎಣ್ಣೆಯಲ್ಲಿ ಮಗ್ಗಿಸ್ಕೊಳ್ಬೇಕಾಗುತ್ತೆ. 1 ರಿಂದ 2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ತಂದರೆ ಅವರೆಕಾಳಿನಲ್ಲಿರೋ ಹಸಿ ವಾಸನೆ ಹೋಗಿ ಒಳ್ಳೆ ಪರಿಮಳ ಬರುತ್ತೆ. 1 ನಿಮಿಷ ಉಳ್ಕೊಂಡ ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಮುಂಚೆ ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನಲ್ಲಿ ಹಾಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೆಲ್ಲೈಕನಲ್ಲಿ ಹಾಲ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ಸಿಗುತ್ತೆ, ಹಾಗೆ ನೀವು ಕೂಡ ನೋಡ್ಬೋದು. ಉಪ್ಪು ಹಾಕಿ 1 ನಿಮಿಷ ಹುರ್ಕೊಂಡ ನಂತರ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಮಸಾಲೆಗೆ ಯಾವುದನ್ನೇ ಲೈಕ್ ಈರುಳ್ಳಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು ಯಾವುದನ್ನು ಹುರ್ಕೊಂಡಿಲ್ಲ, ಹಸಿ ಈರುಳ್ಳಿ ಹಾಕಿರೋದ್ರಿಂದ ಮಸಾಲೆನ ಸ್ವಲ್ಪ ಹೊತ್ತು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕಾಗತ್ತೆ. ಅದರಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ 1 ರಿಂದ 2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂತಂದರೆ ಅದರಲ್ಲಿರೋ ಹಸಿ ವಾಸನೆ ಹೋಗಿ ಒಳ್ಳೆ ಪರಿಮಳ ಬರುತ್ತೆ. ಹಾಗೆ ಎಣ್ಣೆ ಕೂಡ ಸಪ್ರೇಟ್ ಆಗುತ್ತೆ, ನೋಡ್ಬೋದು ನೀವು. ಮುದ್ದೆ ಜೊತೆ, ರೈಸ್ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಮೊದಲೆಲ್ಲ ಬಂದು ಸಂಕ್ರಾಂತಿ ಹಿಂದೆ ಮುಂದೆನಲ್ಲಿ ಅವರೆಕಾಯಿ ಸೀಸನಲ್ಲಿ ಮಾತ್ರ ಅವರೆಕಾಳು ಸಿಗ್ತಿತ್ತು. ಬಟ್ ಇವಾಗ ಎಲ್ಲ ಟೈಮಲ್ಲೂ ಅವರೆಕಾಳು ಸಿಗುತ್ತೆ ಬಿಡಿ. ಬಟ್ ಅವರೆಕಾಳು ಅಂತಂದರೆ ಎಲ್ಲರೂ ಕೂಡ ಇಷ್ಟಪಡೋ ಅಂಥದ್ದು, ಸಣ್ಣ ಮಕ್ಕಳಿಂದ ಇಷ್ಟಪಡ್ತಾರೆ. ನನ್ನ ಚಾನಲಲ್ಲಿ ಒಂದ್ಸರಿ ವಿಸಿಟ್ ಮಾಡಿ, ಅವರೆಕಾಳು ರೆಸಿಪೀಸ್ ತುಂಬಾ ಇದೆ. ಸೊ ನೀವು ಒಂದ್ಸರಿ ಚೆಕ್ಔಟ್ ಮಾಡ್ಕೋಬೋದು ಇಂಟ್ರೆಸ್ಟ್ ಇರೋ ಅಂಥವ್ರು. 1 ನಿಮಿಷ ಈರುಳ್ಳಿ ಜೊತೆಗೆ ಮಸಾಲೆ, ಅವರೆಕಾಳು ಎಲ್ಲ ಫ್ರೈ ಆದ ನಂತರ ನಾವು ಸಾರು ಕ್ವಾಂಟಿಟಿ ನೋಡಿಕೊಂಡು ನೀರನ್ನ ಹೊಂದಿಸ್ಕೊಳ್ಬೇಕಾಗತ್ತೆ. ನಾನು ಇದನ್ನು ಮುದ್ದೆಗೆ ಮಾಡ್ತೀರಂದರೆ ಸ್ವಲ್ಪ ತುಂಬ ತೆಳುವು ಅಲ್ಲ ಅಥವಾ ತುಂಬ ದಪ್ಪನೂ ಅಲ್ಲ, ನೋಡಿಕೊಂಡು ಹದವಾಗಿ ನಾನು ಸಾಂಬಾರನ್ನ ಹೊಂದಿಸ್ಕೊತಾ ಇದ್ದೀನಿ. ಆದಷ್ಟು ಸ್ವಲ್ಪ ಸಾಂಬಾರು ತೆಳುವಾಗಿದ್ರೇ ಚೆನ್ನಾಗಿರುತ್ತೆ, ತುಂಬ ತೆಳುಬೇಡ, ಸ್ವಲ್ಪ ತೆಳುವಿದ್ರೆ ಚೆನ್ನಾಗಿರುತ್ತೆ. ಸೊ ಸಾರದ ಹೊಂದಿಸ್ಕೊಂಡು ನಾವು ಉಪ್ಪು ಖಾರ ನೋಡ್ಕೋಬೋದು. ಈ ಟೈಮಲ್ಲಿ ಉಪ್ಪು ಬೇಕಂದರೆ ಸೇರಿಸ್ಕೊಂಡು ಒಂದು ರೌಂಡ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ಇದು ಮೇಯ್ನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಅವರೆಕಾಳು ಸಾಂಬಾರಿಗೆ. ಅವರೆಕಾಳು ಸಾಂಬಾರು ಅಂತಿದ್ದಂಗೆ ಹುಚ್ಚೋಳಿಲ್ಲ ಅಂತಂದರೆ ಸಾಂಬಾರಿಗೆ ಟೇಸ್ಟೇ ಇರೋದಿಲ್ಲ. ಸೊ ಹಾಗಾಗಿ ಕಂಪಲ್ಸರಿ ನಾನು ಅವರೆಕಾಳು ಸಾಂಬಾರಿಗೆ ಹುಚ್ಚೋಳನ್ನ ಹಾಕ್ಕೊಂಡಿರ್ತೀನಿ. ನಾರ್ಮಲಾಗಿ ಪೌಡರ್ ಮಾಡನ್ನ ಇಟ್ಕೊಂಡಿರ್ತೀನಿ. ಸೊ ಪೌಡರ್ ಖಾಲಿಯಾಗಿತ್ತು ಅಂತೇಳಿ ಸ್ವಲ್ಪ ಹುಚ್ಚೋಳನ್ನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಹುರ್ಕೊಂಡು ಅದನ್ನು ತರ್ತರಿಯಾಗಿ ಕುಟ್ಕೊತೀನಿ. ನಾನು ಮಿಕ್ಸಿಗೆಲ್ಲ ಹಾಕೋದಿಲ್ಲ, ಕಲ್ಲಲ್ಲಿ ಕುಟ್ಕೊಂಡು ಹಾಕ್ಕೊಂಡು ಅದನ್ನು ಕುದಿ ಬರೆಸಿ 1 ವಿಷಲ್ ತೊಗೊಂಡ್ರೆ ಸಾಕಾಗತ್ತೆ. ಸೊ ನೋಡ್ತಾ ಇರ್ಬೋದು ಆ ಹುಚ್ಚೋಳಿನ ಘಮ, ಆಹಾ ಏನು ಸ್ಮೆಲ್ ಅಂತೀರ, ಸೂಪರಾಗಿರುತ್ತೆ. ಹುಚ್ಚೋಳನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ತೊಗೊತಂದರೆ ಸೂಪರ್ ಟೇಸ್ಟಿಯಾಗಿರುವಂಥ ಅವರೆಕಾಳು ಸಾಂಬಾರು ರೆಡಿ ಆಗುತ್ತೆ, ನೋಡ್ತಾ ಇರ್ಬೋದು. ಹದವಾಗಿ ಅವರೆಕಾಳು ಬೆಂದಿದೆ, ತುಂಬ ಕದರೋ ಥರನೂ ಆಗಿಲ್ಲ. ಹಾಗೆ
ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು, ಒಳ್ಳೆ ಪರಿಮಳ ಬರ್ತದೆ ಸಾಂಬಾರು. ನಾನು ಇದನ್ನು ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಮುದ್ದೆ ರೈಸ್ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಒಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಅವರೆಕಾಳು ರೆಸಿಪೀಸ್ ಬೇಕಿತ್ತು ಅಂದರೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿ, ಚೆಕ್ಔಟ್ ಮಾಡಿ, ರೆಸಿಪೀಸ್ ಇದೆ. ಹಾಗೆ ನಿಮಗೆ ಅವರೆಕಾಳಿನಲ್ಲಿ ಯಾವ ರೆಸಿಪಿ ಇಷ್ಟ ಅಥವಾ ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅನ್ನೋದು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಕೇಳೋವಂಥ ರೆಸಿಪೀಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.